ಹಾಯ್ ಫ್ರೆಂಡ್ಸ್, ನಮಸ್ತೆ. ನಾನು ನಿಮ್ಮ ಮೈಕೆ ವಿತ್ ಕುಕಿಂಗ್ ಚಾನಲ್ಗೆ ಸ್ವಾಗತ. ಇವತ್ತಿನ ಹೆಲ್ತಿಯಸ್ ಬ್ರೇಕ್ಫಾಸ್ಟಿಗೂ ಮಾಡ್ಬೋದು, ಲಂಚಿಗೂ ಮಾಡ್ಬೋದು, ಡಿನ್ನರಿಗೂ ಮಾಡುವಂತಹ ಸೂಪರ್ ಹೆಲ್ತಿಯಸ್ಟ್ ರೆಸಿಪಿ ರಾಗಿ ಮುದ್ದೆ. ತುಂಬ ಬಿಸಿಲು, ಈ ಬಿಸಿಲಿಗೆ ಸಹ ಬಾಡಿನ ಕೂಲಾಗಿ ಮೇಂಟೈನ್ ಮಾಡುತ್ತೆ, ಹೆಲ್ತಿಯಾಗಿ ಮೇಂಟೈನ್ ಮಾಡುತ್ತೆ ಅಂತಹ ಈ ರಾಗಿ ಮುದ್ದೆ ರೆಸಿಪಿ ನೋಡಿ. ಈ ರೆಸಿಪಿ ಮೊದಲಿಗೆ ಹೇಗೆ ನೋಡುವ. ಸ್ಟವ್ ಮೇಲೆ ಒಂದು ಪಾತ್ರೆ ಇಡಿ, ಸ್ಟವ್ ಹಚ್ಚಿ. ನೆಕ್ಸ್ಟು 1 ಗ್ಲಾಸಷ್ಟು, ಅದು ಮೆಜರ್ಮೆಂಟ್, 1 ಗ್ಲಾಸ್ ರಾಗಿ ಹಿಟ್ಟಿಗೆ ನಾನು 2.5 ಗ್ಲಾಸಷ್ಟು ನೀರನ್ನು ಹಾಕ್ತಾಯಿದ್ದೀನಿ ಈ ಪಾತ್ರೆಗೆ. ಈಗ 2.5 ನೀರಷ್ಟು ಹಾಕಿದ್ದೀವಿ. ನೆಕ್ಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನೀರನ್ನು ಕುದಿಯಲು ಬಿಡೋಣ. ನೀರು ಕಾಯಬೇಕು, ಆಯಿತಾ? ಗಟ್ಟಿ ಮುದ್ದೆ ಬೇಕಂದರೆ 2 ಗ್ಲಾಸ್ ಹಾಕೋದು ಸಾಕು. ಬಟ್ ನಮಗೆ ಸ್ವಲ್ಪ ಫುಲ್ ಮೆತ್ತಗಿರಬಾರ್ದು, ಪರವಾಗಿಲ್ಲ, ತುಂಬ ಮೆತ್ತಗೂ ಇರಬಾರ್ದು, ಮೀಡಿಯಮ್ ಗಟ್ಟಿನೂ ಇರಬಾರ್ದು. ಹಾಗಾಗಿ ಮೀಡಿಯಮ್ 2.5 ಗ್ಲಾಸ್ ಹಾಕಿನಿ. ಇವಾಗ ನೀರು ಸಹ ಕುದೀತಾ ಇದೆ. ಈಗ ಮಾಡಿರುವಂತಹ ಅನ್ನನ ಹಾಕಿ, ಇಲ್ಲಾಂದರೆ ಲೆಫ್ಟ್ ಓವರ್ ರೈಸ್, ಉಳಿದಿರುವಂತಹ ಅನ್ನ ಸಹ ಹಾಕಿ. ಈಗ 1 ಗ್ಲಾಸಷ್ಟು ರಾಗಿ ಹಿಟ್ಟನ್ನು ಹಾಕಿ ಸ್ಟವನ್ನು ಸಣ್ಣಗೆ ಮಾಡಿ 3 ನಿಮಿಷ ಕುದಿಯಲು ಬಿಡಿ. ಈಗ ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ, ಮುದ್ದೆ ಕುದೀತಾ ಇದೆ, ಆಲ್ರೆಡಿ ಎಲ್ಲ ಆಗಿದೆ. ಈಗ 3 ನಿಮಿಷ ಆಗಿದೆ. ನಾನು ಮಸೆಗುತ್ತಿ ಅಥವಾ ಲಟ್ಟಣಿಕೆಯಿಂದ ಮುದ್ದೆನ ತಿರುಗಿಸ್ತಾ ಇದ್ದೀನಿ. ಹಿಟ್ಟು ಮುದ್ದೆ ಎಲ್ಲ ಚೆನ್ನಾಗಿ ನೋಡಿ, ಎಷ್ಟು ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ಸಣ್ಣ ಉರಿಯಲ್ಲಿ ಇಟ್ಟು ಲಿಡ್ಡನ್ನು ಕ್ಲೋಸ್ ಮಾಡಿ ಮತ್ತೆ 3 ನಿಮಿಷ ಬೇಯಲು ಬಿಡಿ. ಈಗ ಇನ್ನೂ ಸ್ವಲ್ಪ ಗಟ್ಟಿ ಆಗುತ್ತೆ, ಚೆನ್ನಾಗಿ ಬೇಯುತ್ತೆ. ಹಸಿ ಬಿಸಿ ಇರಲ್ಲ, ಹಾಗಾಗಿ 3 ನಿಮಿಷ ಬೇಯಿಸ್ತಾ ಇದ್ದೀನಿ ಮತ್ತೆ. ನೋಡಿ, ಈಗ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಈಗ ನೋಡಿ ಕರೆಕ್ಟ್ ಆಗಿದೆ. ಫುಲ್ ಗಟ್ಟಿನೂ ಆಗಿಲ್ಲ, ಫುಲ್ ಮೆತ್ತಗೂ ಆಗಿಲ್ಲ. ಈಗ ಮತ್ತೆ ಲಿಡ್ಡನ್ನು ಕ್ಲೋಸ್ ಮಾಡಿ 5 ನಿಮಿಷ ಆದಮೇಲೆ ಮತ್ತೆ ಲಿಡ್ಡನ್ನು ಓಪನ್ ಮಾಡಿ ಒಂದು ಸಣ್ಣ ಪಾತ್ರೆಗೆ ತುಪ್ಪ ಹಚ್ಚಿ ಇಟ್ಟಿದ್ದೀನಿ. ಆ ಪಾತ್ರೆಗೆ ಈಗ ಮುದ್ದೆಯನ್ನು ಹಾಕಿ ಕೈಯಲ್ಲಿ ಮುಟ್ಟೆ ತುಂಬ ಕೈ ಸುಡುತ್ತೆ. ಹಾಗಾಗಿ ಈ ಥರ ಬೌಲಿಗೆ ತುಪ್ಪ ಹಚ್ಚಿ ಅಥವಾ ಎಣ್ಣೆ ಹಚ್ಚಿ, ನಿಮ್ಮ ಇಷ್ಟ. ನಾನೀಗ ತುಪ್ಪ ಹಚ್ಚಿದ್ದೀನಿ. ಅದನ್ನ ಈ ಥರ ಮುದ್ದೆ ಹಾಕಿ ಶೇಪ್ ಬರುತ್ತೆ, ಈ ಥರ ತಿರುಗಿಸಿದ್ರೆ ರೌಂಡ್ ಮಾಡಿದ್ರೆ. ನೋಡಿ, ಈಗ ರೆಡಿಯಾಗಿದೆ. ಇದನ್ನು ಒಂದು ತಟ್ಟೆಗೆ ಟ್ರಾನ್ಸ್ಫರ್ ಮಾಡುವ. ನೋಡಿ, ತುಂಬ ಈಸಿಯಾಗಿ, ತುಂಬ ಬೇಗ ಆಗುತ್ತೆ, ತುಂಬ ಹೆಲ್ತಿಯಸ್ ರಾಗಿ ಮುದ್ದೆಗೆ ಸೂಪರ್ ಕಾಂಬಿನೇಷನ್. ಪಾಲಕ್ ದಾಲ್. ಈ ರೆಸಿಪಿ ರೆಡಿಯಾಗಿದೆ. ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ ಯು ಆಲ್.